ಅದನ್ನ ಕಣ್ತುಂಬಾ ನೋಡಿ ಧನ್ಯರಾದ ನಮ್ಮ ಟೀಮು ಸೀದಾ ಶಿಫ್ಟ್ ಇದ್ದು ಹೊಟ್ಟೆ ತುಂಬಿಸ್ಕೊಳ್ಳೋ ಪ್ರೋಗ್ರಾಮ್ಗೆ. ಕುಣಿದು ಕುಪ್ಪಳಿಸಿ ಸುಸ್ತಾದವರು ಹೊಟ್ಟೆಗೆ ಫುಲ್ ಮೀಲ್ ಸಿಕ್ಕರೆ ಯಾರ್ ತಾನೇ ಬೇಡ ಅಂದಾರು. ಸಿದ್ದೆ ಸೀರುಂಡೆ ಅನ್ನೋ ಹಾಗೆ ಕಂಠ ಪೂರ್ತಿ ಉಂಡು ಉಪ್ಪಿನಕಾಯಿ ಹಾಕಿದ್ ನಮ್ ತಂಡ ಅಲ್ಲೇ ಹರಿತಿರೋ ನೀರಲ್ಲಿ ಕೈ ತೊಳ್ಕೊಂಡ್ರು ಅನ್ನೋದು ಮೂಟು ಒಂದ್ ಸುಳ್ಳು ಒಂದು ನಿಜ. ಎಷ್ಟೊತ್ತು ತಿಂದಿದ್ದು ಉಂಡಿದ್ದು ತೇಗಿದ್ದು ಎಲ್ಲ ಆಯ್ತು. ಈಗಿರೋದು ಟ್ರಾಜಿಡಿ ಆಫ್ ಕಾಮಿಡಿ. ಯಾವುದೋ ಬೇರೆ ಗ್ರಹಕ್ಕೆ ಶಿಫ್ಟ್ ಆಗಿದೀವೇನೋ ಅನ್ಕೋಬೇಡಿ, ಇಲ್ಲಿರೋದು ಇನ್ನೊಂದು ಮಜಾ ಆಫ್ ಮೋರಿಯಾ. ವೆಲ್ಕಮ್ ಎಲ್ಲರಿಗೂ ಮತ್ತೊಮ್ಮೆ. ಬಲಿಯಾಗೋದಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಎಲ್ಲ ಕುರಿಗಳು. ಯಾಕೆಂದ್ರೆ ಈ ನಮ್ಮ ಆಯುಧಗಳು ನಿಮಗೆ ಹೊಡೆಯಲು ಕಾಯ್ತಾ ಇದಾವೆ. ಗ್ರೀಷ್ಮ, ಯು ಆರ್ ದಿ ಟಾರ್ಗೆಟ್. ಇಷ್ಟೋ ತನಕ ಎಲ್ಲ ಫನ್ನಿ ಆಟಗಳು ಆಡ್ತಾ ಇದ್ರಿ, ಇವಾಗ ಒಂದ್ ಸ್ವಲ್ಪ ಸೀರಿಯಸ್ ಆಗಿರೋ ಆಟ. ಈ ಆಟದಲ್ಲಿ ಏನು ಅಂದ್ರೆ ಮಾಸ್ಟರ್ ಕೈಲ್ ಒಂದ್ ಗನ್ನು, ನನ್ನ ಕೈಲ್ ಒಂದ್ ಗನ್ ಕೊಟ್ಟಿದ್ದಾರೆ. ಸೊ ಈ ಗನ್ನಲ್ಲಿ ನಾವು ಏನ್ ಮಾಡಿ ಯಾರಿಗೆ ಬೇಕಾದ್ರೂ ಹೊಡಿಬೋದು. ಸೊ ನೀವು ತಪ್ಪಿಸ್ಕೋಬೇಕು. ಬಟ್ ಒಂದ್ ರೂಲ್ ಏನು ಅಂದ್ರೆ ಒಂದೇ ಜಾಗದಲ್ಲಿ 3 ಸೆಕೆಂಡ್ಗಿಂತ ಜಾಸ್ತಿ ನಿಂತ್ಕೊಳ್ಳೋದಿಲ್ಲ. ಸೊ ಅದನ್ನ ನೋಡಕ್ಕೆ ನಾನೆಲ್ಲಿ ನಿಂತಿದ್ದೀನಿ, 3 ಸೆಕೆಂಡ್ ಮೇಲೆ ನಿಂತ್ಕೊಂಡ್ರೆ ಅವರು ಔಟ್ ಆಫ್ ದ ಗೇಮ್. ಸೊ ವಿನಾಯಕ್ ರೆಡಿನಾ ಶೂಟ್ ಮಾಡಕ್ಕೆ? ರೆಡಿ ಮಾಸ್ಟರ್, ನಿಮ್ಗೆ ಏನೇನ್ ಕೋಪ ಇದೆ ಎಲ್ಲ ತಿಳ್ಸ್ಕೊಬಿಡಿ. ಓಕೆ, ಸೊ ಕೌಂಟ್ ಡೌನ್ ಸ್ಟಾರ್ಟ್ಸ್. 1 2 and 3. ಅಷ್ಟು ಜೋಶಿ ಗನ್ ಹಿಡ್ಕೊಂಡಿದ್ದೆ ತಡ ನಮ್ ಕಂಟೆಸ್ಟೆಂಟ್ಸ್ ವರ್ಲ್ಡ್ ವಾರ್ ಅಲ್ಲಿ ತಪ್ಪಿಸ್ಕೊಳ್ಳೋ ಕೊಳ್ಳಿ ದೆವ್ವಗಳ ಹಾಗೆ ಎಸ್ಕೇಪ್ ಆಗ ರೆಡಿ ಆದ್ರು. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 80 ವರ್ಷ ಆಯಸ್ಸು ಅನ್ಕೊಂಡು ಬಚಾವಾಗ ತಡ್ಕಾಡಿದ್ರು. ತುಂಬಾ ಏಟ್ ಬಿದ್ದಿದೆ. ಜೋಶಿನ ನಾನು ಸ್ಟೇಜ್ ಮೇಲೆ ನೋಡ್ಕೊಂತೀನಿ. ಫಸ್ಟ್ ರೌಂಡ್ ಮುಗ್ದಿದೆ, ಸೆಕೆಂಡ್ ರೌಂಡ್ ಅದನ್ನ ದಾಟಂಗಿಲ್ಲ. ಈಗ ರೂಲ್ ಚೇಂಜ್ ಆಗಿದೆ. ಗ್ರೀಷ್ಮ ಆಚೆ ಬಂದಿದ್ದಾರೆ, ಮೋನಿಶಾ ಒಳಗಡೆ ಹೋಗಿದ್ದಾರೆ. ಜೋ ರೆಡಿನಾ? ರೆಡಿ ರೆಡಿ ಕಮ್ ಆನ್ ರೆಡಿ ರೆಡಿ ರೆಡಿ. ಓಕೆ 1 2 3 ಕೊಡಿ ದಾಟಂಗಿಲ್ಲ. ಕೊಡ್ರಿ ಕೊಡ್ರಿ. ಹಿಂಗ್ ಬರ್ರಿ ಲೈಟ್ ಇದೆ. ಸೊ ಈ ಒಂದು ಆಟದಲ್ಲಿ ಎಷ್ಟೊಂದ್ ಜನ ಮೋಸ ಮಾಡಿದ್ರು. ಹೌದು, ವಿನಾಯಕ್ ಜೋಶಿನೇ. ಗ್ರೀಷ್ಮ ಅಲ್ಲಿ ಒದೆ ಹೆಂಗ್ ಬಿತ್ತು ತೋರಿಸಿ ಕ್ಯಾಮ್ರಾ ತೋರಿಸಿ. ಔಟ್ ಅನಿತ ಸಿಂಗೇ ಬಂದ್ಬಿಟ್ರೆ ಯಾರು ಬರ್ಲಿಲ್ಲ ಮಾಸ್ಟರ್. ಗ್ರೀಷ್ಮ ಸೂಪರ್. ನಮಗೆ ಖುಷಿಯಾಗಿದ್ದೇನು ಅಂದ್ರೆ ಎಲ್ಲಾರ್ಗು ಸಿಗೋ ಹಾಗೆ ಓಡಾಡ್ಕೊಂಡು ಒದೆ ತಿನ್ನೋರು ಏಕೈಕ ವ್ಯಕ್ತಿ ಶಶಿ ಮಾಸ್ಟರ್. ಹೌದು ಮಾಸ್ಟ್ರೆ, ಹೇಳ್ಬಾರ್ದು. ಹಾಗಾಗಿ ಈ ಒಂದು ಆಟದ ವಿನ್ನರ್ ಒನ್ ಅಂಡ್ ಓನ್ಲಿ ಶಶಿ ಮಾಸ್ಟರ್. ನಿಮ್ಗೆ ಗಿಫ್ಟ್ ಕೂಡ ಇದೆ. ಸೊ ಈ ಗಿಫ್ಟ್ ಏನು ಅನ್ನೋದನ್ನ ನಾನೇ ಖುದ್ದಾಗಿ ಕರ್ಕೊಂಡ್ ಬರ್ತೀನಿ. ಶಶಿ ಅವರಿಗೆ ಕುದುರೆ ಗಿಫ್ಟ್ ಬರುತ್ತೆ ಅಂತ ಸ್ವತಃ ಆ ಕುದುರೆನೇ ಅನ್ಕೊಂಡಿರ್ಲಿಲ್ವೇನೋ.